Hi all, welcome to Dugout Pundits. So ಇವತ್ತಿನ ಹಾಟ್ ಟಾಪಿಕ್ ಏನಂದ್ರೆ MS ಧೋನಿ ಟು ಲೀಡ್ CSK again because Ruturaj Gaikwad ruled out of IPL 2025 due to elbow injury. So yeah, coming back to the match. So ಇವತ್ತು RCB ವರ್ಸಸ್ DC ಅದ ಚಿನ್ನಸ್ವಾಮಿನಾಗ ಅದ ಹೋಮ್ ಗ್ರೌಂಡ್ ಆಫ್ RCB. So KL Rahul ಹೋಮ್ ಬಾಯ್ ಚಿನ್ನಸ್ವಾಮಿನಾಗ ಆಡ್ಲಿತ್ತಾನ. So any advantage do you see, Sunil? ಅಡ್ವಾಂಟೇಜ್ ಏನಿಲ್ಲ ಬಟ್ ಒಂದು ಏನಂತಾರ 3.0 ವರ್ಷನ್ 3.0 2.0 ವಾಟ್ ಎವರ್ ದ ವರ್ಷನ್ ಬಟ್ ಅವ ಹಿಂಗ್ ಲುಕಿಂಗ್ ಹಿಂಗ್ ವೆರಿ ಏನಂತಾರ ಹಿಂಗ್ ಕ್ಲಾರಿಟಿ ಆಫ್ ಥಾಟ್ಸ್ ಅದಂತ ಅನ್ಸ್ಲಿತ್ತದ ಹ್ಮ್ ಆಫ್ ಲೇಟ್. ಸೊ ಅವನ್ ಇಂಪ್ಯಾಕ್ಟ್ ಅರ ಹಿಂಗ್ ಗೇಮ್ ಮೇಲೆ ಇದ್ದೇ ಇರ್ತದ, ಸ್ಪೆಷಲಿ ಬಿಹೈಂಡ್ ದ ವಿಕೆಟ್ಸ್. ಆ ಆಸ್ಪೆಕ್ಟ್ ನೋಡಿದ್ರೆ ಅದೇ ಇವತ್ತು ಫ್ಯಾಫ್ ರಿಟರ್ನ್ ಅದ. ಮೇ ಬಿ ಫ್ಯಾಫ್ ಓಪನ್ ಮಾಡಿದ್ರ ಸೊ ವಿಲ್ ಹಿ ಬ್ಯಾಟ್ ಡೌನ್ ದಿ ಆರ್ಡರ್ ಅಟ್ 4 ಆರ್ ವಿಲ್ ಹಿ ಓಪನ್? KL Rahul ಅರ ಹಿಂಗ್ ಆಲ್ ವೆದರ್ ಪ್ಲೇಯರ್ ಆಗ್ಬಿಟ್ಟಾನ. ಆ ಸ್ಟೇಟಸ್ ಸಿಗ್ಬಿಟ್ಟದ ಅವನಿಗೆ. ಈಗ ಅವ ಎಲ್ಲಿ ಆಡ್ತಾನ ಈಗ. ಸೊ ಫ್ಯಾಫ್ ಅವಂದ್ ಹಿಂಗ್ ಏನಂತಾರ ಫಾರ್ಮ್ ಮತ್ತ ಅವ್ನ್ ಇಂಪ್ಯಾಕ್ಟ್ ಎಲ್ಲ ನೋಡಿದ್ರ ಗೇಮ್ಸ್ ಒಳಗ ಟಾಪ್ ಆರ್ಡರ್ ಕರೆಕ್ಟ್ ಅದ ಅಂಡ್ ಹಿ ಮೈಟ್ ರಿಟರ್ನ್. ಸ್ಪೆಷಲಿ ಮತ್ ಚಿನ್ನಸ್ವಾಮಿ ಒಳಗದ ಅಂಡ್ ಅವ್ನಿಗೆ ಪಿಚ್ ಗೊತ್ತದ, ಪವರ್ ಪ್ಲೇನಾಗ ಹೆಂಗ್ ಬಿಹೇವ್ ಮಾಡ್ತದ, ಹೆಂಗ್ ಆಡ್ಬೇಕನಾ ಅಂತ. ಸೊ ಹಿ ಮೈಟ್ ರಿಟರ್ನ್ ಎಟ್ ದ ಟಾಪ್ ಅಂತ ಅನಿಸ್ತು. ಓಕೆ ಓಕೆ ಓಕೆ. ಸೊ ನಂಗೇನೋ ಒಂದ್ ಸ್ಲೈಟ್ ಏನೋ ಪಂಟ್ ತಗೋತಾರ. ಸೊ ಮೇ ಬಿ ಫ್ಯಾಫಿಗ್ @3 ಆಡ್ಸಿ ಆರ್ JSM ಗೆ @3 ಆಡ್ಸಿ KL Rahul ಓಪನ್ ಮಾಡ್ತಾನ ಅಂತ ಅನ್ಸ್ಲತ್ತದ. ನೋಡಮ್. ಓಕೆ. ಸೊ Okay. ನೆಕ್ಸ್ಟ್ RCB ದು ವಿಲ್ ದೇ ಬ್ರೇಕ್ ದ ಜಿಂಕ್ಸ್ ಆಫ್ ಹೋಮ್ ಗ್ರೌಂಡ್? ಏನು 50% ಇಲ್ಲ ನಮ್ದು ಹೋಮ್ ಅಡ್ವಾಂಟೇಜ್, 50% ವಿನ್ನು ಇಲ್ಲ ನಮ್ದು ರೆಕಾರ್ಡ್ ನೋಡಿದ್ರ. ಸೊ ವಿಲ್ ದೇ ಬ್ರೇಕ್ ದಟ್ ಜಿಂಕ್ಸ್ ಅಂಡ್ ಟ್ರೈ ಅಂಡ್ ವಿನ್ ದ ಗೇಮ್ ಹಿಯರ್? ಹಾ, ಪಾಸಿಬಿಲಿಟಿ ರೀ ಅದ. ಅಷ್ಟೇನ ಲಾಸ್ಟ್ ವಿಡಿಯೋನ ಕಾಂಟ್ಯಾಕ್ಟ್ ಮಾಡ್ದಂಗ ದೇ ಶುಡ್ ಅಂದ್ರೆ ಹಿಂಗ್ ನಾಟ್ ಸೆಟಲ್ ಫಾರ್ ವಿನ್. ಆ ವಿನ್ ಒಳಗೆ ಏನ್ ಕಮ್ಮಿ ಇತ್ತು, ಏನ್ ಬೆಟರ್ ಮಾಡ್ಬೇಕಾಗಿತ್ತು ಅಂತದ ಅಸೆಸ್ ಮಾಡ್ಬೇಕು. ಅಂಡ್ ನನಗ ಅನಿಸ್ತದ ಮೆಂಟರ್ಶಿಪ್ ಅಲ್ಲೇ ರೋಲ್ ಪ್ಲೇ ಜಾಸ್ತಿ ಮಾಡ್ತದ ರಾದರ್ ದೆನ್ ಕೋಚ್, ರಾದರ್ ದೆನ್ ಕ್ಯಾಪ್ಟನ್. ಸೊ ಮೆಂಟರ್ DK ಅದು ಆ ಆಸ್ಪೆಕ್ಟ್ ನೋಡಿದ್ರೆ ಅನ್ಸ್ತದ. ಲೈಕ್ ಸಿಕ್ಸ್ ಬೌಲರ್ ಇಂದ ಅದು ಕೊರತೆ ಆರ್ ಸೆವೆಂತ್ ಬೌಲರ್ ಹ್ಮ್ ಆ ಪ್ರೆಷರ್ ಹ್ಯಾಂಡಲ್ ಮಾಡೋದು. ಎನಿ ಅದರ್ ಪ್ಲೇಯರ್ ಅದರ್ ದೆನ್ ಕೃಣಾಲ್ ಆ ಮ್ಯಾಚ್ ಹೋಗಿತ್ತು. ಯಾಕಂದ್ರೆ ಹ್ಮ್ 20th ಓವರ್ ಸ್ಪಿನ್ನರ್ ಅಂಡ್ ಅದನ್ನು ಆಫ್ ಸ್ಪಿನ್ನರ್, ಫಿಂಗರ್ ಸ್ಪಿನ್ನರ್, ನಿಂಗ್ ಚಾನ್ಸ್ ಇರಲ್ಲ. ಸೊ ಅದು ಹ್ಮ್ ಹೋಗಿತ್ತು. ಆ ತರ ಸಣ್ಣ ಸಣ್ಣ ಥಿಂಗ್ಸ್ ಅವ್ರು ಏನ್ರೆ ಎಲ್ಲ ಟೈಟನ್ ಅಪ್ ಎಲ್ಲ ಮಾಡಿದ್ರು ಅನ್ಕೋ, RCB ಹಿಂಗ್ ಚಾನ್ಸ್ ಜಾಸ್ತಿ ಅವ. ಓಕೆ. ಸೊ DC 3 out of 3 ಗೆದ್ದಾರ, RCB 3 ಗೆದ್ದಾರ, 1 ಸೋತಾರ. 4 ಮ್ಯಾಚಸ್ ಆಗ್ಯಾವ. ಸೊ ಇಬ್ರು ಫುಲ್ ಹೈ ಫಾರ್ಮ್ ಆಫ್ ದೇರ್ ಲೈಫ್ ಅದ. ಸೊ ಭಾರಿ ಇಂಟ್ರೆಸ್ಟಿಂಗ್ ಇರ್ತದ. ಅಂಡ್ KL Rahul, ಕರುಣ್ ನಾಯರ್ ಇಬ್ರು ಹೋಮ್ ಬಾಯ್ಸ್ ಬರ್ಲೇತರ ಎಕ್ಸೈಟೆಡ್ ಇದ್ದೀನ. ಓಕೆ. ಸೊ ಏನ್ ನಿಂಗ್ ಮ್ಯಾಚ್ ಯಾರ್ ಗೆಲ್ತಾರ ಅನಿಸ್ತದೆ ನಿಂಗೆ? ಮ್ಯಾಚ್ ನೋಡು, 2 out of 3 ಹೋಲಿ ಟ್ರಿನಿಟೀಸ್ ಟೀಮ್ಸ್ ಆಡ್ಲತ್ತವ. ಸೊ ಈ ಫಾರ್ಮ್ ಎಲ್ಲ ನೋಡಿದ್ರೆ ಇಬ್ರು ಹಿಂಗ್ ಫುಲ್ ಕೇಪಬಲ್ ಇನಫ್ ಅರ. ಇಬ್ರದ್ದು ಕಂಡೀಷನ್ಸ್ ಎಲ್ಲ ಅರ್ಥ ಮಾಡ್ಕೋದಿಲ್ಲ ಎಲ್ಲಾರ್ಗೂ ಅದ. ಹ್ಮ್ ಅಂಡ್ ಫಾರ್ಮ್ ವೈಸ್ ನೋಡಿದ್ರ ನಾ ಸ್ವಲ್ಪ ಎಡ್ಜ್ RCB ಕೊಡ್ತೇನೆ. ಹ್ಮ್ ಆ, ಇದು ಬಹಳ ಜನಾಗ ಏನಂತಾರೆ, ಈ ಸುನಿಲ್ ಹೇಳತ್ತನ ಹಂಗ ಅನ್ಸ್ಬೋದು, ಬಟ್ ಓನ್ಲಿ ಬಿಕಾಸ್ ಆಫ್ ಫ್ಯಾನ್ಸ್ ಇದು. ಯಾಕಂದ್ರೆ ಹಿಂಗ್ RCB ರೈಟ್ ನಾವ್ ಈಗ ಏನದ, ಇಟ್ ಈಸ್ ಹಿಂಗ್ ಒಂದ್ 30% ಕಾಂಟ್ರಿಬ್ಯೂಷನ್ ಫ್ಯಾನ್ಸ್ ಲಿಂದ ಇದೆ. ಈ ಒಂದು ವಿರಾಟ್ ಪಾಪ್ಯುಲಾರಿಟಿ ಅದ, ಅದು ಏನ್ ಅದಲ್ಲ ಬ್ಯಾಂಗ್ಳೂರ್ದ ಹಿಂಗ್ ಕಲ್ಟ್ ಫ್ಯಾನ್ಸ್ ಏನ್ ಅದಲ್ಲ. ಸೊ ಅದ್ರಲಿಂದ ಹ್ಮ್ ಒಂದ್ ಸ್ವಲ್ಪ ಅದ. ಸೊ ಆ ಆಸ್ಪೆಕ್ಟ್ ಲಿಂದ ಕೊಡ್ತೀನಿ. ಅಂಡ್ ಆಸ್ ಐ ಟೋಲ್ಡ್ ಯು, KL Rahul ಎಷ್ಟು ಕ್ಲಾರಿಟಿ ಆಫ್ ಥಾಟ್ ಅದ ಅವನ್ ಮೈಂಡ್ ಒಳಗ, ಹ್ಮ್ ಅಷ್ಟೇ ಈಕ್ವಲಿ ಗುಡ್ ರಜತ್ ಪಾಟಿದಾರನ್ನ. ಆ ಆಸ್ಪೆಕ್ಟ್ ಹ್ಮ್ ಲಿಂದ ನಾ ಸ್ವಲ್ಪ ಎಡ್ಜ್ RCB ಕೊಡ್ತೇನೆ. ಹ್ಮ್. ಸೊ ನಾನು RCB ಗೆ ಅಗೇನ್ ಅಗೇನ್ ಹೋಗ್ಲಿಕ್ಕೆ. ಸೇಮ್ ಲಾಜಿಕ್, ಚೇಸಿಂಗ್ ವಿನ್ಸ್ ಅದು ಒಂದದ ಹಾ, ಮೇನ್ ಫ್ಯಾಕ್ಟರ್, ಅದು ಟಾಸ್ ಫ್ಯಾಕ್ಟರ್. ಚಿನ್ನಸ್ವಾಮಿನಾಗ ಭಾಳ ಫ್ಯಾಕ್ಟರ್ ಆಗ್ಲಿರ್ತದ. ಡ್ಯೂ ಬರ್ತದ. ಸೊ ಬಾಲ್ ಗ್ರಿಪ್ ಆಗ ಬೌಲರ್ ಸಿಗರೆ ಭಾರಿ ನೈಟ್ ಮೇರ್ ಅದ ಗ್ರೌಂಡ್. ಸೊ ಹಾ ಸೊ ನಾನು RCB ಗೆ ಅಡ್ವಾಂಟೇಜ್ ಕೊಡ್ಲತ್ತೀನಿ, RCB ನೇ ಗೆಲ್ತಾರ ಅನ್ಲತ್ತೀನಿ. ಸೊ ಯಾಕಂದ್ರ ವಿರಾಟ್ ಕೊಹ್ಲಿ ಸ್ಟಾಟ್ ಕ್ರೇಜಿ ಅದ ಅಗೇನ್ಸ್ಟ್ DC. ಲೈಕ್ ಹಿ ಹ್ಯಾಸ್ ಮೋರ್ 50+ ಸ್ಕೋರ್ಸ್. ಸೊ ಹಿ ಹ್ಯಾಸ್ ಸ್ಕೋರ್ಡ್ ಲಾಟ್ ಆಫ್ ರನ್ಸ್ ಅಗೇನ್ಸ್ಟ್ DC. ಅಂಡ್ ಫಿಲ್ ಸಾಲ್ಟ್ ನು ಯಾರಿಗೂ ಔಟ್ ಆಗಿಲ್ಲ. ಮ್ಯಾಚ್ ಅಪ್ ನೋಡ್ಲಿತ್ತಿನ ಫಿಲ್ ಸಾಲ್ಟ್ ಯಾರ ಎಕ್ಸಿಸ್ಟಿಂಗ್ DC ಲೈನ್ ಅಪ್ ನಾಗ ನೋಡು, ಅವ್ನಿಗೆ ಯಾರಿಗೂ ಔಟ್ ಆಗಿಲ್ಲ. ಓನ್ಲಿ ಅಕ್ಷರ್ ಪಟೇಲ್ ಔಟ್ ಆಗ್ಯಾನ. ಬಟ್ ಅಕ್ಷರ್ ಪಟೇಲ್ ಪವರ್ ಪ್ಲೇ ನಾಗ ಹಾಕಿಲ್ಲ ಅಂದ್ರ ಹಿ ವಿಲ್ ಟೇಕ್ ದ ಗೇಮ್ ಇನ್ ಪವರ್ ಪ್ಲೇ. ಅಂಡ್ ನಾ ಅಕ್ಷರ್ ಪಟೇಲ್ ಭಾರಿ ಇಂಪಾರ್ಟೆಂಟ್ ಅನಿಸ್ತಾನ ಈ ಮ್ಯಾಚ್ ನಂಗ. ಭಾರಿ ಮ್ಯಾಚಪ್ಸ್ ಅವನು ಅಕ್ಷರ್ ಪಟೇಲ್ ಭಾಳ ಮಂದಿಗೆ ಡಿಸ್ಮಿಸ್ ಮಾಡ್ಯಾನ.
ಎಸ್ಪೆಷಲಿ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ಇಬ್ಬರದು ಸ್ಟ್ರೈಕ್ ರೇಟ್ 81 and 87 ಅವ. ಸೊ ಅಂಡ್ ದೇ ಗಾಟ್ ಔಟ್ 2 and 3 times ರೆಸ್ಪೆಕ್ಟಿವ್ಲಿ. ಸೊ ಭಾರಿ ಕ್ರೇಜಿ. ಅಕ್ಷರ್ ಪಟೇಲ್ ಯಾಕೋ ಸ್ವಲ್ಪ ಥ್ರೆಟ್ನಿಂಗ್ ಅನಿಸ್ತಾನ ಆ ಡಿ ಸಿ ಲೈನಪ್ ನಾಗ. ಸ್ಟಾರ್ಕಿಗರೆ ವಿರಾಟ್ ಕೊಹ್ಲಿ ಫುಲ್ ಕ್ಲೀನರ್ಸ್. ಸೊ ಸ್ಟಾರ್ಕಿಗ್ ಭಾರಿ ಆಡ್ಯಾನ ವಿರಾಟ್ ಕೊಹ್ಲಿ. ಸೊ ಭಾರಿ. ಸೊ ಅಗೈನ್ ಐ ಆಮ್ ಗೋಯಿಂಗ್ ವಿತ್ ಸೇಮ್ ಆರ್ ಸಿ ಬಿ. ಸೊ ನಿಂಗ್ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅನಿಸ್ತಾರ? ಓಕೆ, ಹಾ, ಐಲ್ ಆನ್ಸರ್ ದಟ್. ಬಟ್ ಬಿಫೋರ್ ದಟ್ ನಂಗೆ ಇನ್ನೊಂದು ಅಂಡರ್ 29 ಬಾಲ್ ಅಂದ್ರೆ ಅಂಡರ್ 30 ಬಾಲ್ 50 ವಿರಾಟ್ ಫಾರ್ ದ ಫಸ್ಟ್ ಟೈಮ್ ಹೊಡೆದಾನಂತ. ಲೈಕ್ ಹ್ಮ್ ಲಾಸ್ಟ್ ಗೇಮ್ ಏನಿತ್ತು, ಐ ಹ್ಮ್ ಡೋಂಟ್ ನೋ ನಾ ಇದು ಯಾರಿಗೆ ಕ್ರೆಡಿಟ್ ಮಾಡಬೇಕು. ಲೈಕ್ ಇಫ್ ಯು ಆಸ್ಕ್ ಮಿ ಐ ವಿಲ್ ಗಿವ್ ಇಟ್ ಟು ಪಟ್ಟಿದಾರ್ ಹ್ಮ್ ಮೋರ್ ದೆನ್ ಮ್ಯಾನೇಜ್ಮೆಂಟ್. ಹ್ಮ್ ಪಟ್ಟಿದಾರ್ ಹೇಳಿರ್ತಾನ, ಬ್ರೋ ಐ ನೀಡ್ ದಿಸ್ ಫ್ರಮ್ ಯು, ನೀ ನಂಗೆ ಗುಡ್ ಸ್ಟಾರ್ಟ್ ಕೊಡು ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ದ ರನ್ಸ್ ಯು ಸ್ಕೋರ್. ಹ್ಮ್ ನಂಗೆ ಅದು 3 ಬೌಂಡ್ರೀಸ್, ಅದು ಥ್ರೆಟ್ನಿಂಗ್ ಇನ್ನಿಂಗ್ಸ್ ಅದು ಬೇಕು. ಯಾಕಂದ್ರೆ ಆ ಕ್ಯಾರಿ ಫಾರ್ವರ್ಡ್ ಮಾಡೋದ್ ಆಸ್ಪೆಕ್ಟ್ ಅವನಿಗೆ ಗೊತ್ತದು. ಹ್ಮ್ ಹಾ, ಅದೇ. ಸೊ ಅದು ನಂಗೆ ಆಕ್ಚುಲಿ ಫ್ಯಾಕ್ಟ್ ವೈಸ್ ನೋಡಿದ್ರೆ ನಂಗೆ ಅದು ಬಹಳ ಶಾಕಿಂಗ್ ಅನಿಸ್ತು. ನಾಟ್ ಟು ಡಿಸ್ರೆಸ್ಪೆಕ್ಟ್ ಎನಿ ಅದರ್ ಸ್ಟ್ರಾಟಜೀಸ್. ಹ್ಮ್ ಫ್ಯಾಫ್ ಇರ್ಬೋದು, ಅದಕ್ಕಿಂತ ಮೊದಲ್ ಡ್ಯಾನ್ ವಿಟೋರಿ ಇರ್ಬೋದು, ಅದಕ್ಕಿಂತ ಮೊದಲ್ ಕುಂಬ್ಳೆ ಆರ್ ಈವನ್ ವಿರಾಟ್ ಕೊಹ್ಲಿನೇ ಇರ್ಬೋದು. ಸೊ ಹ್ಮ್ ಅದು ಒಂದ್ ಹಿಂಗ್ ಮೇಜರ್ ರೋಲ್ ಪ್ಲೇ ಮಾಡ್ಬೋದು ನೋಡಿ ನಿಮ್ದು, ಇಫ್ ಅಟ್ ಆಲ್ ನೀವು ಆಲ್ ದ ವೇ ಹೋದ್ರ. ಅದೇ ಹಾ, ಓಕೆ, ಸೇಮ್ ನಾ ಕಮಿಂಗ್ ಲಾಸ್ಟ್ ಟು ಅದೇ ಹ್ಮ್ ಸೇಮ್ ನಾ ಲಾಸ್ಟ್ ವಿಡಿಯೋನಾಗ ಅದೇ ಹೇಳಿದೇವ್ ನೋಡು. ಅಂದ್ರೆ ವಿರಾಟ್ ಕೊಹ್ಲಿ ಓಲ್ಡ್ ವಿರಾಟ್ ಕೊಹ್ಲಿ ಇದ್ರೆ 100 ಹೋಗ್ತಿದ. ಸೊ ಬಿಕಾಸ್ ಹಾ ಆ ರೆಸ್ಪಾನ್ಸಿಬಿಲಿಟಿ ಇಲ್ಲ, 67 ಫುಲ್ ಲೂಸ್ ಶಾಟ್ ಹೊಡೆದು ಔಟ್ ಆಗ್ಯಾನ. ಸೊ ಭಾರಿ ಇತ್ತದು. ಸೊ ನೀ ಹೇಳ್ದಂಗ ಅದೇ ಇರ್ಬೇಕು ಫ್ಯಾಕ್ಟರ್, ಭಾರಿ ಪ್ಲೇ ಮಾಡ್ಲಿತ್ತದ. ಹಾ ಯಾಕಂದ್ರೆ ಸಿ ಕ್ರೆಡಿಟ್ ಮಸ್ಟ್ ಬಿ ಗಿವನ್ ಟು ಪಟ್ಟಿದಾರ್. ಯಾಕಂದ್ರೆ ಬೀಯಿಂಗ್ ಜೂನಿಯರ್ ಟು ಹಿಮ್ ಇದು ಹ್ಮ್ ಹೇಳ್ಬೇಕಂದ್ರೆ ಅದು ಬಹಳ ಬೇಕಾಗ್ತದ. ನಿಂಗ್ ಕರೆಕ್ಟ್ ಕರೆಕ್ಟ್. ಸ್ಕಿಲ್ಸ್ ಬೇಕು, ನಿಂಗೆ ಡಿಪ್ಲೊಮಸಿ ಬೇಕು. ಓಕೆ, ಒಬ್ಬ ಲೆಜೆಂಡ್ ಮಾತಾಡತ್ತಿನ ಅಂತ. ಸೊ ಅದನ್ನ ಪಟ್ಟಿದಾರಿಗೆ ನಾ ಡೇ 1 ಅಂದ್ರೆ ಫಸ್ಟ್ ಗೇಮ್ ಅಗೇನ್ಸ್ಟ್ ಕೆ ಕೆ ಆರ್ ಅಲ್ಲ. ಹ್ಮ್ ಹಾ, ಕೆ ಕೆ ಆರ್ ಅಗೇನ್ಸ್ಟ್ ಕೆ ಕೆ ಆರ್ ಲಿಂದ ನಾನು ನೋಡ್ಕೊಂಡ್ ಹೊಂಟೇನಿ. ಅವ್ನ್ ಸ್ಟೈಲ್ ಆಫ್ ಕ್ಯಾಪ್ಟನ್ಸಿ ಅವ್ನ್ ಹಿಂಗ್ ಏನೋ ಒಂದು ಡಿಫರೆಂಟೇ ಅದಾವ. ಹ್ಮ್ ಹಿ ಡಸಂಟ್ ವಾಂಟ್ ಟು ಇಮಿಟೇಟ್ ರೋಹಿತ್ ಶರ್ಮಾ, ಹಿ ಡಸಂಟ್ ವಾಂಟ್ ಟು ಇಮಿಟೇಟ್ ಕೊಹ್ಲಿ, ಹ್ಮ್ ಧೋನಿ, ಇವ್ರಿಗೆಲ್ಲ ಏನೂ ಇಲ್ಲ. ನಾ ಒಂದ್ ಡಿಫರೆಂಟೇ ಇದ್ದೀನಿ. ಐ ಹ್ಮ್ ಹ್ಯಾವ್ ಸೆಟ್ ಆಫ್ ರೂಲ್ಸ್, ನನ್ ಸೆಟ್ ಆಫ್ ಡಿಸಿಪ್ಲಿನ್ ಅದ ನಂಗ ಅನ್ಕೊಂಡ್. ಸೊ ಅದೇ. ಆ ಆಸ್ಪೆಕ್ಟ್ ಭಾಳ ಪ್ಲೇ ಮಾಡ್ಯದ ಈ ವರ್ಷ ಆರ್ ಸಿ ಬಿ ಸಕ್ಸಸ್ಗೆ. ಹ್ಮ್ ಹೋಪ್ ಸೊ ಏನಾಗ್ತದ, ಲೆಟ್ ಸಿ. ಅದೇ ನಂದು ಪ್ರಿಡಿಕ್ಷನ್, ಅದೇ ಮ್ಯಾಚ್ ಪ್ರಿಡಿಕ್ಷನ್ ಆರ್ ಸಿ ಬಿ ಅಂತ ಹೇಳಿನಿ. ಹೋಪ್ ಹ್ಮ್ ಆರ್ ಸಿ ಬಿ ಚೇಸಸ್ ಅಂಡ್ ವಿನ್ಸ್. ಅದೇ ಹ್ಮ್ ಆ ಮಿಡ್ಲ್ ಆರ್ಡರ್ ಅಂದ್ರೆ at 3 at 4 ಯಾರು ಬರ್ತಾರ ಅವ್ರ ಅಗೇನ್ ದೇಲ್ ಪ್ಲೇ ವೆರಿ ಹಿಂಗ್ ಇಂಪಾರ್ಟೆಂಟ್ ರೋಲ್. ಯಾಕಂದ್ರೆ ನಾ ಕೊಹ್ಲಿಗೆ ಏನು ಕೊಡಲಾಗಿನಂದ್ರೆ ಓನ್ಲಿ ಬಿಕಾಸ್ ಆಫ್ ದಟ್ ಇಂಟೆಂಟ್. ಹ್ಮ್ ಎನಿ ಡೇ ಅದು ಹಿಂಗ್ ಬ್ಯಾಕ್ ಫೈರ್ ಆಗ್ಬೋದು. ಸೊ ಮೇ ಬಿ ದಟ್ ಪಟಿದಾರ್ಸ್ ಆರ್ ಎನಿ ಅದರ್ ಪೀಪಲ್. ಓಕೆ. 3 4 ನನ್ 5. ಮ್ಯಾನ್ ಆಫ್ ದಿ ಮ್ಯಾಚ್ ಆರ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಇಸ್ ಎರಡು ಆಪ್ಷನ್ಸ್ ತೊಲಿತೀನಿ ನಾ ಫಸ್ಟ್ ಟೈಮ್. ಸೊ ಐದರ್ ಇಟ್ ವುಡ್ ಬಿ ವಿರಾಟ್ ಕೊಹ್ಲಿ ಆರ್ ಫಿಲ್ ಸಾಲ್ಟ್. ನಂಗೆ ಅನಿಸ್ತದ 100 ಯಾರ್ಲಿಂದ ಒಬ್ಬರ್ಲಿಂದ 100 ಬರ್ತದೆ ಈ ಮ್ಯಾಚ್ ಅಂತ ಅನಿಸ್ಲಿತ್ತದ. ಸೊ ಐ ಆಮ್ ವೇಟಿಂಗ್ ಫಾರ್ ದಟ್ ಸೆಂಚುರಿ. ನೋಡಮ್. ಓಕೆ, ಓಕೆ, ಆನ್ ದಟ್ ಫಸ್ಟ್ ನೋಟ್. ಇನ್ನಿಂಗ್ಸ್ ಆಡ್ದ ಡೆಫಿನೆಟ್ಲಿ ಕೊಹ್ಲಿ. ಡೆಫಿನೆಟ್ಲಿ ಓಕೆ ಕೊಹ್ಲಿ ಅಂದ್ರೆ ಲೈಕ್ ಮೋರ್ ದೆನ್ 40 50 ರನ್ಸ್ ಅವ ಈಸಿಲಿ ಹೊಡಿತಾನ ಆ ಟ್ರ್ಯಾಕ್. ಯಾಕಂದ್ರೆ ಆ ಓಕೆ ಇಂಟೆಂಟ್ ಅದ ಅವ್ನ ಕಡೆ. ಇಂಟೆಂಟ್ ಅಂದ್ರೆ ಆ ಡಿಫ್ರೆಂಟ್ ಅಪ್ರೋಚ್ ಅದ. ಓಕೆ ನೋಡಮ್. ಇವತ್ತು ಆರ್ ಸಿ ಬಿ ಚಾನ್ಸ್ ವಿರಾಟ್ ಕೊಹ್ಲಿ ಚಾನ್ಸ್ ಫುಲ್ ಚಿನ್ನಸ್ವಾಮಿನಾಗ ಎಕೋ ಆಗ್ತಿರ್ತದ. ಸೊ ಐ ಆಮ್ ಎಕ್ಸೈಟೆಡ್. ಸೊ ನೋಡಮ್. ಆನ್ ದಟ್ ನೋಟ್, ಥ್ಯಾಂಕ್ ಯು ಸುನಿಲ್. ಚೀರ್ಸ್. ಬಾಯ್.